ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಇಡೀ ದೇಶದ ಜನರಿಗೆ ಪ್ರತಿಯೊಬ್ಬರಿಗೂ ಯೋಚನೆ ಮಾಡುವಂತಹ ಸುದ್ದಿ ಇದು. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಮ್ಮ ಪ್ರತಿಯೊಬ್ಬ ಮನುಷ್ಯನು, ಭೂಮಿ ಮೇಲೆ ಇರುವಂತಹ ಪ್ರತಿಯೊಬ್ಬ ಮನುಷ್ಯನು ಇಡೀ ಪ್ರಪಂಚದಲ್ಲೇ ಬೆಳಗ್ಗೆ ಎದ್ಬಿಟ್ರೆ ಸಾಯಂಕಾಲವರೆಗೂ ತಾನು ಹೇಗೆ ದುಡಿಬೇಕು, ಹೇಗೆ ತನ್ನ ಸಂಸಾರವನ್ನು ಕಾಪಾಡ್ಕೊಂಡು ಹೋಗಬೇಕು, ಯಾವ ರೀತಿ ಇರಬೇಕು ಅಂತ ಹೇಳಿ ಬೆಳಗಿಂದ ಸಂಜೆವರೆಗೂ ದುಡಿದ ಹಣದಲ್ಲಿ ಖರ್ಚು ಮಾಡಿಕೊಂಡು ಸಂಸಾರಕ್ಕೆ ಸ್ವಲ್ಪ ಕೂಡಿಟ್ಕೊಂಡು ಹಣದಲ್ಲಿ ಮನೆಗಾಗಿ ಒಳ್ಳೆಯ ಮನೆಗಳು ಕಟ್ಕೋಬೇಕು, ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಹಾಗೆ ಅಪ್ಪ ಅಮ್ಮನ ಮುಂದಿನ ಜೀವನಕ್ಕಾಗಿ ಹಣ ಕೂಡಿಟ್ಕೊಳ್ಳೋಕ್ಕೆ ಪ್ರತಿನಿತ್ಯ ಯೋಚನೆ ಮಾಡ್ತಿರ್ತಾನೆ. ಒಂದು ದಿನ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಸಾಕು, ತುಂಬ ಒದ್ದಾಡ್ತಿರ್ತಾರೆ. ಈ ರೀತಿ ಪ್ರತಿಯೊಬ್ಬರು, ಭೂಮಿ ಮೇಲಿರೋ ಪ್ರತಿಯೊಬ್ಬರು, ಯಾವುದೇ ದೇಶಗಳಾಗ್ಬೋದು, ಯಾವುದೇ ರಾಜ್ಯದ ಆಗ್ಬೋದು, ಬೆಳಗ್ಗೆ ಎದ್ದರೆ ಆಯಿತು ತಾನು ಕಷ್ಟಪಡಬೇಕು, ದುಡಿಬೇಕು, ಸಂಸಾರನೂ ನಡೆಸ್ಕೊಂಡು ಹೋಗಬೇಕು. ಇದು ಜೀವನ ಆಗೋಗಿದೆ. ಸುಮಾರು 98% ಜನ ಈ ರೀತಿ ಒದ್ದಾಡ್ತಾ ಇದ್ದಾರೆ. ಏನೇನೋ ಆಸೆಗಳಿಟ್ಕೊಂಡು ದೊಡ್ಡ ದೊಡ್ಡ ಮನೆಗಳು ಕಟ್ಕೋಬೇಕು, ಮಕ್ಕಳಿಗೆ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂಥೇಳಿ ಕತ್ತೆ ದುಡ್ದಂಗೆ ರಾತ್ರಿಗಳು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಈಗಿನ ದಿನಗಳಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲಿ ಹೆಣ್ಮಕ್ಳು, ಮಹಿಳೆಯರು ಕೂಡ ದುಡಿಲೇಬೇಕು. ಅವರು ಕಷ್ಟಪಟ್ಟು ದುಡಿತಿದ್ದಾರೆ. ಅವ್ರದ್ದು ಏನಂದರೆ ಮುಂದಿನ ಜೀವನದಲ್ಲಿ ನಾವು ಒಂದು ಚೆನ್ನಾಗಿರಬೇಕು, ಮಕ್ಕಳಿಗೆ ದೊಡ್ಡವರಾದ ಮೇಲೆ ಯಾವುದೇ ರೀತಿಯ ಕುಂದುಕೊರತೆಗಳು ಇರಬಾರ್ದು ಅಂಥೇಳಿ ತುಂಬಾ ಯೋಚನೆ ಮಾಡಿ ಹೆಜ್ಜೆಗೂ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಸಮಯ ವ್ಯರ್ಥ ಮಾಡ್ದಂಗೆ ಕತ್ತೆ ದುಡ್ದು ಮಹಿಳೆಯರಿಗಾದರೆ ಬೆನ್ನು ನೋವುಗಳು, ಕಾಲು ನೋವುಗಳು ಬಂದರೂ ಕೂಡ ಹಗಲೆಲ್ಲ ಗಾರ್ಮೆಂಟ್ಸ್ಗಳಿಗಂತೆ ಬೇರೆ ಬೇರೆ ರೀತಿಯ ಕೆಲಸಗಳಿಗೆ, ಫ್ಯಾಕ್ಟ್ರಿಗಳಿಗೆಲ್ಲ ಹೋಗೋದು ಈಗಿನ ದಿನಗಳಲ್ಲಿ ಸರ್ವಸಾಮಾನ್ಯ ಆಗಿದೆ. ಮಹಿಳೆಯರು ಕೂಡ ದುಡಿಯೋದು. ಮೊದಲು ಗಂಡ ಒಬ್ಬನ ದುಡಿದ್ರೆ ಸಾಕು, ಮನೆ 4 ಜನ ಚೆನ್ನಾಗಿ ಸಂತೋಷವಾಗಿ ಜೀವನ ಮಾಡ್ತಾಯಿದ್ರು. ಆದರೆ ಈಗಿನ ದಿನಗಳಲ್ಲಿ ಗಂಡನೂ ದುಡಿಬೇಕು, ಮಹಿಳೆಯೂ ದುಡಿಬೇಕು, ಆ ರೀತಿಯ ದಿನಗಳು ಬಂದಿದೆ. ಈ ರೀತಿ ಪ್ರತಿಯೊಬ್ಬ ರಾಜ್ಯದ, ದೇಶದ, ಇಡೀ ಪ್ರಪಂಚದ ಪ್ರಜೆಗಳು ದುಡಿತಿದ್ದಾರೆ. ಆದರೆ ಈ ಜನರನ್ನು ನಾವು ದುಡಿಯುವಂತಹ ಹಣದಲ್ಲಿ ಸುಮಾರು ಒಂದು 20-30%, 40% ಅಷ್ಟು ತೆರಿಗೆ ರೂಪದಲ್ಲಿ ನಾವು ನಮಗೆ ಆಳ್ವಿಕೆ ಮಾಡ್ತಿರೋ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ. ಮೊದಲ ದಿನಗಳಲ್ಲಿ ಈ ರೀತಿ ನಿರ್ದಿಷ್ಟ ಪ್ರದೇಶಕ್ಕೆ ಎಷ್ಟೊಂದು ಊರುಗಳಿಗೆ ಅಂಥೇಳಿ ಒಬ್ಬ ರಾಜ್ಯ ಇರ್ತಿದ್ದ. ಆ ರಾಜ್ಯ ಏನು ಮಾಡ್ತಿದ್ದ, ಪ್ರಜೆಗಳೆಲ್ಲ ದುಡಿಯೋದು, ವ್ಯವಸಾಯ ಮಾಡೋದು, ಏನೆಲ್ಲ ವ್ಯವಸಾಯ ಮಾಡ್ತಾರೆ ಅದರಲ್ಲಿ ಇಷ್ಟು ಪಾಲು ರಾಜ್ಯನಿಗೆ ಅಂತ ಕೊಡಬೇಕು. ಆ ರಾಜ್ಯ ಏನು ಮಾಡ್ತಾನೆ, ಉದಾಹರಣೆಗೆ ಒಂದು 100 ಮೂಟೆ ಏನಾದರೂ ಒಂದು ಧಾನ್ಯಗಳು ಬೆಳೆದರೆ 20%, 20 ಮೂಟೆ ಅಷ್ಟು, 30 ಮೂಟೆ ಅಷ್ಟು ಕೊಡಬೇಕು. ಅದನ್ನು ಶೇಖರಣೆ ಮಾಡಿ ಅದನ್ನು ಮಾರಿ ರಾಜ ಹಣ ಶೇಖರಣೆ ಮಾಡ್ತಾನೆ. ಆ ರಾಜ್ಯ ಏನು ಮಾಡ್ತಾನೆ, ಆ ಹಣವನ್ನು ಪ್ರತಿಯೊಂದು ಪ್ರಜೆಗಳಿಂದ ಪಡೆದಿರುವಂಥ ಹಣವನ್ನು ಆ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಬೇರೆ ಕಡೆಯಿಂದ, ಬೇರೆ ಏರಿಯಾಗಳಿಂದ ಬಂದು ಗಲಭೆಗಳಿಗೂ ತೊಂದರೆಗಳಾದಾಗ ಸಂರಕ್ಷಣೆ ಮಾಡೋಕ್ಕೆ ಆ ರಾಜ್ಯ ಆಳ್ವಿಕೆ ಮಾಡಿಕೊಂಡು ಹೋಗೋಕ್ಕೋಸ್ಕರ ಈ ಥರ ಒಂದು ಇಡೀ ಆ ಊರುಗಳಿಗೆ, ಒಂದು ಪ್ರದೇಶಕ್ಕೆ, ಒಂದು ಜಿಲ್ಲೆಯಷ್ಟು ಪ್ರದೇಶಕ್ಕೆ ಸೀಮಿತವಾದ ರಾಜ್ಯ ಅಂತ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಪ್ರದೇಶಗಳಿಗೆ ಜನರಿಗೆ, ಪ್ರತಿಯೊಬ್ಬ ಜನರಿಗೂ ಸಂರಕ್ಷಣೆ ಮಾಡೋಕ್ಕೆ ಒಬ್ಬ ರಾಜ್ಯ ಅಂತ ನೇಮಕ ಮಾಡ್ತಾರೆ. ಅವನು ಸುಮಾರು ಸೇನೆಗಳನ್ನು ಇಟ್ಕೊಂಡು ಜನರಿಂದ ವಸೂಲು ಮಾಡಿರುವಂತಹ ಧಾನ್ಯಗಳನ್ನು, ತೆರಿಗೆ ಹಣವನ್ನು ಜನರ ಸಂರಕ್ಷಣೆಗಾಗಿ ಬೇರೆ ಕಡೆಗಳಿಂದ, ಬೇರೆ ರಾಜ್ಯಗಳಿಂದ ಯಾವುದೇ ರೀತಿಯ ತೊಂದರೆಗಳು, ಗಲಾಟೆಗಳು ಆಗಬಾರ್ದು ಅಂಥೇಳಿ ಸಂರಕ್ಷಣೆ ಮಾಡೋಕ್ಕೆ ನಾವು ರಾಜ್ಯಗಳಿಗೆ ಬೆಳೆದಿರುವಂಥ ಧಾನ್ಯಗಳನ್ನು ಕೊಡ್ತಿರ್ತೀವಿ. ಆದರೆ ಇವತ್ತಿನ ದಿನಗಳಲ್ಲಿ ಅವೆಲ್ಲ ಹೋಗ್ಬಿಟ್ಟು ಒಂದು ವೈಜ್ಞಾನಿಕವಾಗಿ ಸರ್ಕಾರ ಅಂತ ನೇಮಕ ಆಗುತ್ತೆ, ಪ್ರಜಾಪ್ರಭುತ್ವದ ಸರ್ಕಾರ ಅಂತ ನೇಮಕ ಆಯಿತು ನಮ್ಮ ದೇಶದಲ್ಲಿ. ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಚುನಾವಣೆ ಅಂತ ಹೇಳೋದು, ಚುನಾವಣೆ ಮತಗಳು ಹಾಕೋದು, ಯಾರೆಲ್ಲ ಅದರಲ್ಲಿ ಗೆಲ್ತಾನೋ ಅವನು ಒಂದು ರಾಜ್ಯದ ರೀತಿಯಲ್ಲಿ ರಾಜ್ಯ ಆಳ್ವಿಕೆ ಮಾಡೋದು, ದೇಶ ಆಳ್ವಿಕೆ ಮಾಡೋದು, ಈ ಥರ ನಡೀತಿದೆ. ಆದರೆ ಈ ರೀತಿ ಬಂದರೂ ಇವತ್ತಿನ ದಿನಗಳಲ್ಲಿ ತುಂಬ ಸಂತೋಷ ಆಗುತ್ತೆ. ಒಂದು ಎಲ್ಲ ರೀತಿಯಲ್ಲಿ ಬೆಳೀತಾ ಮಾನವನ ಕುಲ ಹೇಗಿದೆ ಅಂದರೆ ಒಂದು ಸಂತೋಷ ಪಡುವಂತಹ ರೀತಿಯಲ್ಲಿ
ಮೊದಲು ರಸ್ತೆಗಳಲ್ಲಿ ಒಂದು 50 ಕಿಲೋಮೀಟ್ರು 20 ಕಿಲೋಮೀಟ್ರ್ ಹೋಗಬೇಕಾದ್ರೆ ಎತ್ತಿನ ಗಾಡಿಗಳಲ್ಲಿ, ಸೈಕಲ್ಗಳಲ್ಲಿ, ಚಿಕ್ಕ ಚಿಕ್ಕ ಗಾಡಿಗಳಲ್ಲಿ ಹೋಗ್ತಾಯಿತ್ತು. ಇವತ್ತು ಕಾಲಕ್ರಮೇಣ ತುಂಬ ಅಭಿವೃದ್ಧಿಯಾಗಿದೆ. ಕಾರುಗಳಲ್ಲಿ ವಿಮಾನಗಳು ಬಂತು, ರೈಲ್ವೆಗಳು ಬಂತು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬೆಳೆದಿದೆ. ಆ ರೀತಿ ಆದರೆ ಈ ರೀತಿ ಬೆಳೆಯೋದಕ್ಕೆ ಕಾರಣ ಜನರಿಂದ ಪ್ರತಿಯೊಬ್ಬನು ಯಾರೇ ಒಬ್ಬನು ದುಡಿಯಲಿ ಅವನು ಸರ್ಕಾರಕ್ಕೆ ತನಗೆ ಗೊತ್ತಿಲ್ಲದೇ ಅವನಿಗೆ 100 ರೂಪಾಯಿ ದುಡಿದ್ರೆ 30ರಿಂದ 40 ಅಷ್ಟು ಪರ್ಸೆಂಟಷ್ಟು ಹಣ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ. ಇದೆಲ್ಲ ನಿಮಗೆ ನಾನು ಸುಮಾರು ವಿಡಿಯೋಗಳಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇವತ್ತು ನಾವು 1000 ರೂಪಾಯಿ ವ್ಯಾಪಾರ ಮಾಡಿದ್ದೀವಿ ಅಂದರೆ ಏನಾದರೂ ಒಂದು ವಸ್ತುಗಳು, ಬಟ್ಟೆ ಆಗ್ಬೋದು, ಚಪ್ಪಲಿ ಆಗ್ಬೋದು, ಬೇರೆ ಏನಾದರೂ ಕೊಂಡ್ಕೊಂಡಿದ್ದೀವಿ ಅಂದರೆ ಸರ್ಕಾರಕ್ಕೆ ಒಂದು ಸುಮಾರು ಅಂದರೆ 350 ರೂಪಾಯಿ 400 ರೂಪಾಯಿವರೆಗೂ ಆದಾಯ ಆಗ್ತಾ ಇರುತ್ತೆ. ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ಡೀಸೆಲ್ ಹಾಕ್ಸ್ಕೊಳ್ಳಿ, ಬಟ್ಟೆ ಹಾಕ್ಕೊಳ್ಳಿ, ಏನಾದರೂ ತೊಗೊಳ್ಳಿ, ಈ ರೀತಿ ಆದಾಯ ಆಗ್ತಾ ಇರುತ್ತೆ. ಈ ರೀತಿ ಆದಾಯದಿಂದ ಸರ್ಕಾರ ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಗಳು ಮಾಡಿಕೊಂಡು ಒಂದು ವೈಜ್ಞಾನಿಕವಾಗಿ ಅಭಿವೃದ್ಧಿಗಳಾಗಿದ್ದಾವೆ. ಎಷ್ಟು ದೂರ ನೋಡಿ ಪ್ರಯಾಣ ಮಾಡಬೇಕಾದ್ರೆ ಡಬಲ್ ರಸ್ತೆಗಳು ತುಂಬ ಒಂದು ಚೆನ್ನಾಗಿದೆ. ಇದೇ ರೀತಿ ಬೆಳ್ಕೊಂಡು ಹೋದರೆ ಮಾನವನ ಕುಲ ಚೆನ್ನಾಗಿರುತ್ತೆ. ಆದರೆ ಇವತ್ತು ಏನು ರೋಗ ಬಂದಿದೆಯೋ ಗೊತ್ತಿಲ್ಲ. ಒಂದು ಈ ಸರ್ಕಾರ ಜನರಿಗೆ ಆಳ್ವಿಕೆ ಮಾಡ್ತಿರುವಂಥ ದೇಶಗಳಲ್ಲಿ ಸರ್ಕಾರ ಅನ್ನೋದು, ರಾಜ್ಯಗಳು ಅನ್ನೋರು ಇವತ್ತು ಜಾತಿ ರಾಜಕೀಯ ಬಂದುಬಿಟ್ಟು ಏನಾಗ್ತಿದೆ ಅಂದರೆ ಒಬ್ಬರಿಂದ ಒಬ್ಬನಿಗೆ ಓಡ್ಕೊಳ್ಳೋದು, ಸಾಯಿಸ್ಬಿಡೋದು, ನೂರಾರು ಸಂಖ್ಯೆಯಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಮನುಷ್ಯನ ಒಬ್ಬರಿಂದ ಒಬ್ಬರು ಸಾಯಿಸ್ಬಿಡೋದು, ಜಾತಿ ಹೆಸರಲ್ಲಿ ಮಾನವನ ಕುಲ ನಾಶ ಆಗ್ತಿದ್ದಾರೆ. ಈ ಮೊತ್ತದಲ್ಲಿ ನೋಡ್ತಿದ್ದೀರ ನೀವು ಇಸ್ರಾಯೇಲ್ ಇದು ಗಲಾಟೆ. ಇಸ್ರಾಯೇಲ್ ಇವತ್ತು ಒಂದು ದೇಶದ ಮೇಲೆ ಒಂದು ಕೇವಲ ಜಾತಿಗೋಸ್ಕರ ಒಂದು ಯುದ್ಧವನ್ನು ಮಾಡ್ತಾ ಮಾನವನ ಕುಲನೇ ಸಂಪೂರ್ಣವಾಗಿ ನಾಶ ಆಗೋ ರೀತಿಯಲ್ಲಿ ದಾಳಿಗಳು ಮಾಡ್ತಾನೆ ಇದೆ. ಅಲ್ಲೆಲ್ಲ ಇರಾಕ್ಗಳಲ್ಲಿ ಆ ದೇಶಗಳಲ್ಲಿ ಉತ್ಪತ್ತಿಯಾಗುವಂಥ ಪೆಟ್ರೋಲಿಯಂ, ಡೀಸೆಲ್ ಇವತ್ತು ಪ್ರತಿಯೊಂದು ಪ್ರಪಂಚದ ಇಡೀ ಎಲ್ಲ ದೇಶಗಳಿಗೂ ಒಂದು ಪೆಟ್ರೋಲಿಯಂ, ಡೀಸೆಲ್ ಸಪ್ಲೈ ಮಾಡುವಂಥ ದೇಶಗಳಲ್ಲಿ ಕೂಡ ಇವತ್ತು ಕೇವಲ ಒಂದು ಜಾತಿ ಆಧಾರದ ಮೇಲೆ ಯುದ್ಧಗಳು ಮಾಡ್ತಾ ಇದೆ. ಆ ಯುದ್ಧಗಳಿಂದ ಬೀಳ್ತಾರಂಥ ವಿಮಾನಗಳಿಂದ ಇವತ್ತು ಪೆಟ್ರೋಲ್, ಡೀಸೆಲ್ ಬೆಲೆಗಳು ಕೂಡ ಇಡೀ ಪ್ರಪಂಚಕ್ಕೆ ಹೆಚ್ಚು ಆಗುವ ಸಾಧ್ಯತೆ ಇದೆ. ಯಾವಾಗ ಪೆಟ್ರೋಲ್, ಡೀಸೆಲ್ ಜಾಸ್ತಿ ಆಗುತ್ತೋ ಆ ದೇಶಗಳಲ್ಲಿ ಪ್ರತಿಯೊಂದು ಬೆಲೆಗಳು ಗಗನಕ್ಕೆ ಇರ್ತವೆ. ಇವತ್ತು 100 ರೂಪಾಯಿ BJP ಸರ್ಕಾರ ಬಂದಾಗ 50ರಿಂದ 100 ರೂಪಾಯಿ ಯಾವಾಗ ಜಾಸ್ತಿ ಆಯಿತು ಒದ್ದಾಡ್ತಿದ್ದೀವಿ ಅಲ್ಲಿ. ಆದರೆ ಇವತ್ತು ಪೆಟ್ರೋಲ್ ಅಂತೆಲ್ಲ ಉತ್ಪತ್ತಿ ಆಗುವಂತಹ ಇರಾಕ್ ದೇಶಗಳಲ್ಲಿ, ಸೌದಿ ಅರೇಬಿಯಾ ದೇಶಗಳಲ್ಲಿ ಈ ರೀತಿಯ ಯುದ್ಧಗಳು ಆಗುವುದರಿಂದ ಇದರ ಮೇಲೆ ಎಲ್ಲ ಪ್ರಪಂಚದ ಎಲ್ಲ ದೇಶಗಳ ಮೇಲೆ ಹೊಡೆತ ಬೀಳುತ್ತೆ. ಅದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯಾಕಂದರೆ ನೀವು ನೋಡ್ತಿರ್ತೀರಿ ಯಾವುದೋ ಒಂದು ವಿಡಿಯೋ ಒಂದು ಚಾನಲಲ್ಲಿ ಇರಾನ್ ಮೇಲೆ ಬಾಂಬ್ಗಳು ಹಾಕ್ತು, ಧ್ವಂಸ ಆಯಿತು. ಇರಾನಿನ ಈ ರಾಜ್ಯ, ಈ ಜಿಲ್ಲೆ ಅಂದರೆ ಜೈ ಇಸ್ರಾಯೇಲ್ ಅಂತ ಹೇಳ್ಕೊಂಡು ಕಮೆಂಟ್ಸ್ ಮಾಡ್ತಿರ್ತಾರೆ. ಆದರೆ ಈ ರೀತಿ ಯುದ್ಧ ವಿಮಾನಗಳನ್ನು ಬೀಳೋದ್ರಿಂದ ಇರಾನ್ ಮೇಲೆ ಆಗ್ಬೋದು, ಇರಾಕ್ ಮೇಲೆ ಆಗ್ಬೋದು, ಸೌದಿ ದೇಶಗಳು ಆಗ್ಬೋದು, ಆ ಹೊಡೆತ ಇಡೀ ಪ್ರಪಂಚದ ಎಲ್ಲ ದೇಶಗಳಿಗೂ ತೊಂದರೆ ಆಗುತ್ತೆ. ಏನಕ್ಕೆ ಆಗುತ್ತೆ ಅಂದರೆ ಪೆಟ್ರೋಲಿಯಂ, ಡೀಸೆಲೇ ಇವತ್ತು ಎಲ್ಲ ಪ್ರತಿಯೊಂದು ಒಂದು ವಹಿವಾಟುಗಳೇ ನಡೀತಿರೋದು. ಟ್ರಾನ್ಸ್ಪೋರ್ಟೇಷನ್ಸು. ಇವತ್ತು ನಾವೊಂದು ಒಂದು ಟೀ ಕುಡಿದಿದ್ದೀವಿ ಅಂದರೆ ಆ ಟೀ ಬೆಳೆದಿರೋದು ಎಲ್ಲಿ? ನಮ್ಮ ಊರುಗಳೆಲ್ಲ ಎಲ್ಲಿಂದ ಬಂದಿರುತ್ತೆ. ನಿಮ್ಗೇನಾದರೂ ಒಂದು ಮೆಡಿಸಿನ್ಸ್ ಬೇಕಾದರೆ ಅದು ಎಲ್ಲಿಂದ ಬಂದಿರುತ್ತೆ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರಬೇಕಾದ್ರೆ ಅದನ್ನು ವಾಹನಗಳು ಬಳಸಬೇಕು. ಅದಕ್ಕೆ ಪೆಟ್ರೋಲ್, ಡೀಸೆಲ್ ಅತಿ ಮುಖ್ಯವಾದ ಅಂಶ ನಮ್ಮ ಇಡೀ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಿಗೂ. ಆದರೆ ಇವತ್ತಿನ ದಿನಗಳಲ್ಲಿ ಈ ಯುದ್ಧದ ಜಾತಿಯಾದ ಮೇಲೆ ಯುದ್ಧಗಳು ನೋಡ್ತಾ ಇದ್ದರೆ ಸುದ್ದಿಗಳು ಯಾವಾಗ ಪ್ರಪಂಚದಲ್ಲಿ ಎಲ್ಲ ಬ್ಲಾಸ್ಟ್ ಆಗ್ತಾರೋ, ಯಾವಾಗ 3ನೇ ಮಹಾಯುದ್ಧ, 4ನೇ ಮಹಾಯುದ್ಧಗಳು ಹೆಂಗೆ ನಡೆದು ಹೋಗ್ತಾವ ಅಂತ ಗೊತ್ತಾಗುತ್ತೆ. ಹಿಂದೆ ಗೊತ್ತಿರುತ್ತೆ, ಹಿರೋಶಿಮಾ ಮತ್ತು ನಾಗಸಾಕಿ ಯುದ್ಧಗಳಾದಾಗ ಸುಮಾರು 100 ವರ್ಷ ಅಲ್ಲಿ ಒಂದು ಗಿಡ ಬೆಳೆದಿಲ್ಲ, ಅಷ್ಟು ಬಾಂಬ್ ಬ್ಲಾಸ್ಟ್ಗಳಾಗಿತ್ತು ಆಗಿನ ಕಾಲದಲ್ಲೇ. ಆ ರೀತಿ ಇವತ್ತಿನಾದರೂ ಆ ಥರ ಬಾಂಬ್ಗಳು ಬಿಟ್ಟಿದ್ದಾರೆ ಅಂದರೆ ಒಂದು ಮನುಷ್ಯನ ಏನು ಶೇಷ ಕೂಡ ಸಿಗೋದಿಲ್ಲ. ಅಷ್ಟು ಅಷ್ಟು ಮೊತ್ತದಲ್ಲಿ ಇವತ್ತು ಎಲ್ಲ ದೇಶಗಳು ತಯಾರಿ ಮಾಡ್ಕೊಂಡಿದ್ದಾವೆ. ಒಂದು ವೈಜ್ಞಾನಿಕ ಯುದ್ಧ ಉಪಕರಣಗಳನ್ನು ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವತ್ತು ಏನಾದರೂ ಕೋಪದಲ್ಲಿ ಒಂದು ಕಡೆ ಇರಾನ್ ಆಗ್ಬೋದು, ಇಲ್ಲ ಯಾವುದಾದ್ರೂ ರಷ್ಯಾ ಆಗ್ಬೋದು, ಬಾಂಬ್ಗಳು ಬಿಟ್ಟರೆ ಇಡೀ ಪ್ರಪಂಚನೇ ಸರ್ವನಾಶ ಆಗುವಂಥಷ್ಟು ಒಂದು ಬಲ ಹೊಂದಿರುವಂತಹ ಯುದ್ಧ ವಿಮಾನಗಳು ಹೊಂದಿದ್ದಾರೆ. ಇವರೆಲ್ಲ ಜನರನ್ನು ಆಳ್ವಿಕೆ ಮಾಡುವಂತಹ ಸರ್ಕಾರಗಳು ಈ ರೀತಿ ಮಾಡಿದ್ರೆ ಇಲ್ಲಿ ಜನಸಾಮಾನ್ಯರು ಬಲಿಯಾಗ್ತಿದ್ದಾರೆ. ಅವ್ನು ಬೆಳಗ್ಗೆ ಎದ್ದರೆ ಎಲ್ಲ ಪ್ರಪಂಚದ ಇಡೀ ನಾನು ಒಂದು ದೇಶಕ್ಕೆ ಸೀಮಿತವಾಗಿ ಇಸ್ರಾಯೇಲ್ ಬಗ್ಗೆ ಹೇಳ್ತಿಲ್ಲ. ಇವತ್ತು ನೋಡಿ ನಮ್ಮ ದೇಶದಲ್ಲಿ ಕೂಡ
ನೋಡಿ ನಿನ್ನೆ ಅಷ್ಟೇ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು 16ನೇ ಶತಮಾನದಲ್ಲಿ ಒಂದು ಮಸೀದ್ ಕಟ್ಟಿದರ ಜಾಗದಲ್ಲಿ ದೇವಸ್ಥಾನ ಇತ್ತಂಥೇಳಿ ಸರ್ವೆ ಮಾಡೋಕ್ಕೆ ಅಂಥೇಳಿ ಅಲ್ಲಿ ಗಲಭೆ ಆಗಿಬಿಟ್ಟು 4 ಜನ ಶೂಟೌಟಲ್ಲಿ 4 ಜನ ಸತ್ತೋಗಿದ್ದಾರೆ. ಸುಮಾರು ಜನ ಅಲ್ಲಿ ಗೊಂದಲಗಳಲ್ಲಿ ಪೊಲೀಸವ್ರಿಗೂ ಗಲಾಟೆ ಇದಾಗಿದೆ. ಸುಮಾರು 100 ಜನಕ್ಕೆ ಗಾಯಗಳಾಗಿದ್ದಾವೆ. ಇವೆಲ್ಲ ಏನಕ್ಕೆ ಬೇಕು? ತುಂಬಾ ಇವೆಲ್ಲ ನಡೀತಿದೆ. ನೋಡಿ, ನಮ್ಮ BJP ಮೋದಿ ಇವತ್ತು ನಮ್ಮ ಇಡೀ ಪ್ರಪಂಚದಲ್ಲೇ ಮೋದಿ ಅಂದರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟು ನಮ್ಮ ದೇಶ ಒಂದು ಒಳ್ಳೆಯ ಹಂತಕ್ಕೆ ಬೆಳೀತಿದೆ. ಯಾಕಂದರೆ ಈ ಹಿಂದೆ ಸುಮಾರು 60-70 ವರ್ಷ ಆಳ್ವಿಕೆ ಮಾಡೋಂಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಸುಮಾರು 80% ಜನ ದೇಶದಲ್ಲಿ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ, ತಪ್ಪಿಸ್ಕೊತಿದ್ರು. ಇವತ್ತು ಮೋದಿ ಅವರು ಬಂದ ಮೇಲೆ BJP ಸರ್ಕಾರ ಬಂದ ಮೇಲೆ ಇಂಥವರು ಪ್ರತಿಯೊಬ್ಬರು ಬ್ಲ್ಯಾಕ್ ಮನಿ ಅನ್ನೋರು ಒಂದು ಟ್ಯಾಕ್ಸ್ ಕಟ್ಟೋದು ಕಂಪಲ್ಸರಿ ಕಟ್ತಿದ್ದಾರೆ, ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ದೇಶ ಒಂದು ಒಳ್ಳೆಯ ಹಂತದಲ್ಲಿ ಬೆಳೀತಿದೆ, ಒಂದು ರಾಕೆಟ್ ಹೋಗುವ ರೀತಿಯಲ್ಲಿ ಬೆಳೀತಿದೆ. ಇಡೀ ಪ್ರಪಂಚದಲ್ಲಿ ಒಂದು ಇಂಡಿಯಾ ಇದೆ ಅಂತ ಹೇಳಿದ್ರೆ ಅದು ಕೇವಲ ಮೋದಿಯ ಒಂದು ವಿಶ್ವಮಾನವ ಅನ್ನೋ ರೀತಿಯಲ್ಲಿ ಅವರು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ಒಳ್ಳೆಯ ಹಂತಕ್ಕೆ ಇಡೀ ಪ್ರಪಂಚದ ಎಲ್ಲ ದೇಶಗಳಿಗೂ ಇವರು ಸಂಪರ್ಕ ಮಾಡಿ ಎಲ್ಲರ ಜೊತೆಯೂ ಇವರು ಒಂದು ಸಂಪರ್ಕದಲ್ಲಿದ್ದಾರೆ. ಒಂದು ಬ್ರ್ಯಾಂಡ್ ಥರ ಒಂದು ಅಮೇರಿಕಾ ಆಗ್ಬೋದು, ರಷ್ಯಾ ಆಗ್ಬೋದು, ಚೀನಾ ಆಗ್ಬೋದು, ಪ್ರತಿಯೊಂದು ದೇಶಗಳ ಬಗ್ಗೆ ಸಂಪರ್ಕ ಇಟ್ಕೊಂಡು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಮೋದಿ ಅವರು ಬಂದ ಮೇಲೆ, ನಮ್ಮ ದೇಶಕ್ಕೆ ಪ್ರಧಾನಿ ಆದಮೇಲೆ. ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲೇ ಗಲಭೆಗಳು ಉಂಟು ಮಾಡುವಂತಹ ಇದೇ BJP ಸರ್ಕಾರದಲ್ಲೇ ಆ ಬ್ರ್ಯಾಂಡಾಗಿ ಬೆಳೀತಿರುವಂತಹ ಮೋದಿ ಸಾಹೇಬರಿಗೆ, ನಮ್ಮ ಪ್ರಧಾನಮಂತ್ರಿಗೆ ಒಂದು ಕಪ್ಪು ಚುಕ್ಕೆ ತರುವಂಥದ್ರಲ್ಲಿ ಇಡೀ ದೇಶದಲ್ಲೇ ಇವತ್ತು ಯೋಗಿ ಆದಿತ್ಯನಾಥ್ ಅವರು ಒಂದು ಕಪ್ಪು ಚುಕ್ಕೆ ಇಡೀ ಪಕ್ಷಕ್ಕೆ, ಇಡೀ ಒಂದು ಮೋದಿಗೆ ಕಪ್ಪು ಚುಕ್ಕೆ ತರುವಂತ ಹೇಳಿ ಕೋಮುಗಲಭೆಯಲ್ಲಿ ಸೃಷ್ಟಿ ಮಾಡೋದು ಪ್ರತಿನಿತ್ಯ ಉತ್ತರ ಪ್ರದೇಶದಲ್ಲಿ ಕೋಮುಗಲಭೆಗಳ ಘರ್ಷಣೆ ಆಗ್ತಾಯಿದ್ದಾವೆ. ಇದನ್ನು ಇವತ್ತು ಇಡೀ ಪ್ರಪಂಚನೇ ಮೋದಿ ಕಡೆ, ನಮ್ಮ ದೇಶದ ಕಡೆ ತಲೆ ಹಾಕಿ ನೋಡ್ತಿದೆ. ಈ ರೀತಿ ವೇಗವಾಗಿ ಅಭಿವೃದ್ಧಿ ಆಗ್ತಾಯಿದೆ. ತುಂಬ ಎಲ್ಲ ಇಲಾಖೆಗಳಲ್ಲಿ ಅಭಿವೃದ್ಧಿ ಆಗ್ತಿದೆ ಅಂತ ನೋಡ್ತಿದ್ದಾರೆ. ಆದರೆ ಈ ಹಿಂದೆ ಚುನಾವಣೆಗೂ ನೋಡಿ, MP ಚುನಾವಣೆಯಲ್ಲಿ ಅತಿ ಕಡಿಮೆ MP ಸೀಟ್ಗಳು ಬಂದಿರೋದು ಉತ್ತರ ಪ್ರದೇಶದಲ್ಲಿ. ಕಾರಣ ಅಲ್ಲಿ ಆಡಳಿತ ಮಾಡ್ತಿರೋಂಥ ಯೋಗಿ ಆದಿತ್ಯನಾಥಿಂದ ಕೇವಲ ಅಭಿವೃದ್ಧಿ ಕಡೆಗೆಲ್ಲ ಗಮನ ಇಲ್ಲದಂಗೆ ಕೋಮುಗಲಭೆ ಎಷ್ಟೋ ಕಷ್ಟಪಟ್ಟು ರಾಮನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿರೋಂಥ ಅಯೋಧ್ಯೆಯಲ್ಲೇ ಅಲ್ಲಿ BJP MP ಚುನಾವಣೆಯಲ್ಲಿ ಗೆಲ್ಲಲಿಲ್ಲ. ಕಾರಣ ಅಲ್ಲಿ ಯೋಗಿಯ ನಡವಳಿಕೆಯಿಂದ ಮೋದಿ ಅವರಿಗೆ, BJP ಅವರಿಗೆ ಕೊರತೆ ತರುವಂತಹ ನಡತೆ ಅಲ್ಲಿ ಉತ್ಪತ್ತಿ ಆಗ್ತಾಯಿದೆ. ಯಾಕಂದರೆ ಒಬ್ಬ ಮನುಷ್ಯ ಇಡೀ ಪ್ರಪಂಚದ ಎಲ್ಲ ದೇಶಗಳ ಜೊತೆಯಲ್ಲಿ ಸಹಬಾಳ್ವೆಗೆ ಇಟ್ಕೊಂಡು, ಸಂಪರ್ಕದಲ್ಲಿ ಇಟ್ಕೊಂಡು ಒಂದು ವೇಗವಾಗಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಆ ಧೈರ್ಯ ಯಾರಿಗೂ ಸಿಗಲ್ಲ. ಕೇವಲ ಮೋದಿಯವರಿಗೆ, ನಮ್ಮ ಪ್ರಧಾನಮಂತ್ರಿ ಮೋದಿಯವರಿಗೆ ಸಿಕ್ಕಿದೆ. ಅವರು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಇಡೀ ದೇಶದಲ್ಲೇ ಕೆಲವು ರಾಜಕಾರಣಿಗಳು ಇವ್ರಿಗೆ ಕೈ ಹಿಡಿದು ಒಂದು ಅಭಿವೃದ್ಧಿ ಕಡೆ ಯಾವ ರೀತಿ ಯುವಕರಿಗೆ ಉದ್ಯೋಗಾವಕಾಶ ಮಾಡಿಕೊಡ್ಬೇಕು, ಯಾವ ರೀತಿ ನಮ್ಮ ದೇಶ ಇನ್ನೂ ಒಂದು ಮೇಲ ಹಂತಕ್ಕೆ ತಗೊಂಡು ಬರಬೇಕಂತ ಯೋಚನೆ ಮಾಡೋದು ಬಿಟ್ಟು ಬರೀ ನಮ್ಮ ದೇಶದಲ್ಲಿರುವಂತಹ ಎರಡೇ ಜಾತಿಗಳ ಮೇಲೆ, ಮುಸ್ಲಿಮರ ಮೇಲೆ ಗಲಾಟೆಗಳು ಮಾಡಿಸೋದು, ಕೋಮುಗಲಭೆ ಸೃಷ್ಟಿ ಮಾಡೋದು ಅವೆಲ್ಲ ಶುರುವಾಗ್ಬಿಟ್ಟಿದೆ. ಇದರಿಂದ ಒಳ್ಳೆ ವೇಗವಾಗಿ ಹೋಗ್ತಿರುವಂಥ ರಾಕೆಟಾಗಿ ಬೆಳೆದಿರುತ್ತಿರುವಂತಹ ದೇಶ ಮತ್ತು ತಕ್ಷಣ ಇದ್ದಕ್ಕಿದ್ದಂತೆ ಬಿದ್ದೋಗೋಕ್ಕೆ ಸಾಧ್ಯತೆ ತುಂಬಾ ಇದ್ದಾವೆ. ಯಾವತ್ತೂ ಒಂದು ದೇಶದಲ್ಲಿರುವಂತಹ ಒಂದು ಹಡಗದಲ್ಲಿ ಪ್ರಯಾಣ ಮಾಡುವಂತಹ 20 ಜನ ಚೆನ್ನಾಗಿದ್ರೇ ಹಡಗು ಬೆಳೆಯೋದು. ಒಂದು 10 ಜನ ತೊಂದರೆಗಳು, ಒಂದು 20 ಜನರಲ್ಲಿ ಒಂದು 6 ಜನ 8 ಜನಕ್ಕೆ ತೊಂದರೆ ಆಯ್ತಂದರೆ ಎಲ್ಲ ಕಡೆಯೂ ತೊಂದರೆಗಳು ಶುರು ಆಗ್ತವೆ. ಇವತ್ತು ಸಮಾನವಾಗಿ ಒಂದು ಟ್ಯಾಕ್ಸನ್ನು ಕಟ್ಕೊಂಡು, ಹಿಂದೂ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಯಾವುದೇ ಕುಲ ಆಗ್ಬೋದು, ಟ್ಯಾಕ್ಸ್ಗಳು ಕಟ್ಕೊಂಡು ಅವ್ರದ್ದೇ ಆದಂತಹ ಕೆಲಸ ಕಾರ್ಯಗಳ ಮೇಲೆ ಅವರು ಲೀನ ಆಗಿಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ, ಇಂಥ ಸಂದರ್ಭದಲ್ಲಿ ಕೆಲವೊಂದು ನಾಯಕರು, ರಾಜಕಾರಣಿಗಳು ಜಾತಿ ರಾಜಕೀಯ ಹೆಸರಲ್ಲಿ ಈ ಗಲಭೆಗಳು ಸೃಷ್ಟಿ ಮಾಡೋದ್ರಿಂದ ಇಲ್ಲಿ ಅಭಿವೃದ್ಧಿಯ ಕಡೆ ಗಮನ ಬಿಟ್ಟು ಬೇರೆ ರೀತಿ ಯುವಕರಿಗೂ ಆ ರೀತಿ ಸೆಳೆಯುತ್ತೆ.
ಗಮನ. ಇಡೀ ದೇಶದಲ್ಲೇ ಒಂದು ಗೊಂದಲ ಸೃಷ್ಟಿಯಾಗುವ ಸಾಧ್ಯತೆಗಳು ತುಂಬಾ ಇದ್ದಾವೆ. ನೀವೇನು ಪ್ರತಿಯೊಬ್ಬರು 98% ಜನ ಬೆಳಗ್ಗೆ ಆಯಿತು ಸಂಜೆ ಆಯಿತು ದುಡಿತೀರ, ಸಂಜೆ ಹೊತ್ತು ಮನೋರಂಜನೆಗೆ ಯಾವುದೋ ಒಂದು ಚಿತ್ರ ಏನೋ ನೋಡ್ತಿರ್ತೀರ. ಆದರೆ ದೇಶದಲ್ಲಿ ನಡೀತಿರೋದು ಇಡೀ ಪ್ರಪಂಚದಲ್ಲೇ ಆ ರೀತಿ ನಡೀತಿದೆ. ನಿನ್ನೆ ಪಾಕಿಸ್ತಾನದಲ್ಲಿ ಕೋಮುಗಲಭೆ ಸೃಷ್ಟಿಯಾಗಿದೆ. ಅಲ್ಲಿ ಏನು ನೀವು ಒಂದು ಆಶ್ಚರ್ಯ ಆಗ್ತದೆ, ಅಲ್ಲಿರೋದೆಲ್ಲ ಮುಸ್ಲಿಮ್ಸ್ ಎಲ್ಲ ಸರ್, ಹೇಗೆ ಕೋಮುಗಲಭೆ ಸೃಷ್ಟಿಯಾಗುತ್ತೆ ಅಂಥೇಳಿ. ಈ ಮುಸ್ಲಿಮ್ಸಲ್ಲಿ ಕೂಡ 2 ಪಂಗಡಗಳು, ಸುನ್ನಿ ಮತ್ತು ಸಿಯಾ ಅಂಥೇಳಿ. ಪಾಕಿಸ್ತಾನದಲ್ಲಿ 80% ಸುನ್ನಿ ಜನಾಂಗದವರು ಇದ್ದಾರೆ. ಇವರು ಏನು 15% ಸಿಯಾ ಜನಾಂಗದ ಮೇಲೆ ಗಲಭೆಗಳು ಸೃಷ್ಟಿಯಾಗಿ ಈ 2 ಪಂಗಡದ ಮೇಲೆ ಗಲಭೆ ಯಾವ ರೀತಿ ಆಗಿದೆ ಅಂದರೆ ಪಾಕಿಸ್ತಾನೇ ಚಿತ್ರಣ ಆಗೋ ರೀತಿಯಲ್ಲಿ ಛಿದ್ರ ಆಗಬೇಕು, ಡಿವೈಡ್ ಆಗೋ ರೀತಿಯಲ್ಲಿ ಗಲಭೆಗಳು ಸೃಷ್ಟಿಯಾಗಿದೆ. ಅಲ್ಲಿ ಸುಮಾರು ನಿನ್ನೆ ಅಷ್ಟೇ 150 ಜನ ಸತ್ತೋಗಿದ್ದಾರೆ, ಸುಮಾರು 300-400 ಜನ ಗಂಭೀರ ಗಾಯಗಳಾಗಿದೆ. ಇದಕ್ಕೆ ಮುಖ್ಯ ಕಾರಣ ಈ 2 ಜನಾಂಗದ ಮಧ್ಯದಲ್ಲಿ ಸುನ್ನಿ ಮತ್ತು ಸಿಯಾ. ಸ್ನೇಹಿತರೆ, ನಾನು ಬರೀ ನಮ್ಮ ದೇಶದಲ್ಲಿರುವಂತಹ ಏನು ಹಿಂದೂ ಮುಸ್ಲಿಮ್ಸ್ ಮೇಲೆ ನಾನು ಹೇಳ್ತಿಲ್ಲ, ಇಡೀ ಪ್ರಪಂಚದಲ್ಲಿ ಕೋಮುಗಲಭೆಗಳು ಸೃಷ್ಟಿಯಾಗಿದೆ. ನೋಡಿ, ಇರಾನಲ್ಲಿರೋದು ಮುಸ್ಲಿಮ್ಸು, ಅರ್ಥ ಮಾಡ್ಕೊಳ್ಳಿ. ಇವತ್ತು ಇರಾನ್ ದೇಶದ ಮೇಲೆ ಇಸ್ರಾಯೇಲ್ ಅವರು ಗಲಭೆಗಳು ಸೃಷ್ಟಿ ಮಾಡ್ತಿದ್ದಾರೆ, ಬಾಂಬ್ಗಳು ಹಾಕ್ತಿದ್ದಾರೆ. ಅಂದರೆ ಅದಕ್ಕೆ ಮುಸ್ಲಿಮ್ಸ್ ದೇಶದಲ್ಲಿ ಆದಂಥ ಸೌದಿ ಅರೇಬಿಯಾ ಆಗ್ಬೋದು, ಈಜಿಪ್ಟ್ ಆಗ್ಬೋದು, ಕುವೈತ್ ಆಗ್ಬೋದು, ಇಸ್ರಾಯೇಲ್ಗೆ ಸಪೋರ್ಟ್ ಮಾಡ್ತಿದೆ. ಇಸ್ರಾಯೇಲ್ ಎಲ್ಲಿ ಮುಸ್ಲಿಮ್ಸ್ ದೇಶ ಅಲ್ಲ, ಕ್ರಿಶ್ಚಿಯನ್ಸ್ ದೇಶ, ಆದರೆ ಇಸ್ರಾಯೇಲ್ ಸಪೋರ್ಟ್ ಮಾಡ್ತಿದೆ. ಯಾಕೆ ಇವರು ಮುಸ್ಲಿಮ್ಸ್ ಅಲ್ವಾ, ಯಾಕೆ ಇರಾನ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಇಲ್ಲಿ 2 ಪಂಗಡಗಳಿದೆ, ಸುನ್ನಿ ಮತ್ತು ಸಿಯಾ ಅಂಥೇಳಿ. ಸುಮಾರು ಮುಸ್ಲಿಮ್ಸ್ ದೇಶಗಳಲ್ಲಿ ಹೊಂದಿರುವಂತಹ ಕೆಲವೊಂದು ದೇಶಗಳಲ್ಲಿ ಮುಸಲ್ಮಾನರೇ 2 ಪಂಗಡಗಳಾಗಿಬಿಟ್ಟು ಒಬ್ಬರೊಂದೊಬ್ಬರು ಸಾಯಿಸ್ಕೊಂಡು, ಕೆಲವೊಂದು ದೇಶಗಳಲ್ಲಿ ಆದರೆ ಮನೆಗಳಲ್ಲಿ ಜನನೇ ಇಲ್ಲ, ಬರೀ ದೇವಗಳ ಮನೆಗಳ ಥರ ಕಟ್ಟಡಗಳೆಲ್ಲ ಧ್ವಂಸ ಆಗಿಬಿಟ್ಟು ಯಾವುದೋ ಒಂದು 100 ವರ್ಷದ ಕಟ್ಟಡಗಳ ಥರ ಸುಮಾರು 2004ರಿಂದ 2020ವರೆಗೂ ಕೆಲವೊಂದು ಊರುಗಳೇ ಜನನೇ ಖಾಲಿಯಾಗೋ ರೀತಿಯಲ್ಲಿ ಇರಾಕ್ದವರು ಕೆಲವೊಂದು ಹಿಜ್ಬುಲ್ಲಾ ಕಡೆ ಆಗ್ಬೋದು, ಕೆಲವೊಂದು ಕಂಟ್ರಿಗಳ ಮೇಲೆ ಒಂದು ನೇರವಾಗಿ ಶೂಟೌಟ್ ಮಾಡಿಸ್ಬಿಟ್ಟು ಜನರಿಗೆ ಸಾಯಿಸ್ಕೊಂಡು ಹೋಗಿದ್ದಾರೆ. ಚಿಕ್ಕ ಮಕ್ಕಳಂತ ಇದು ಒಂದು ಕನಿಕರೇ ಇಲ್ಲ, ಹೆಣ್ಮಕ್ಳಂತ ಕನಿಕರೇ ಇಲ್ಲ, ಎಲ್ಲರಿಗೂ ಸಿಕ್ಕ ಜಾಗಗಳೆಲ್ಲ ಶೂಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಕೆಲವೊಂದು ದೇಶಗಳಲ್ಲಿ, ಕೆಲವು ನಗರಗಳಲ್ಲಿ ಜನರೇ ಇಲ್ಲ, ಆ ಮೊತ್ತಕ್ಕೆ ಬಂದಿದೆ. ಕಾರಣ 2 ಪಂಗಡಗಳು, ಜಾತಿ ಒಂದೇ ಮುಸ್ಲಿಮ್ಸೇ, ಆದರೆ ಸುನ್ನಿ ಮತ್ತು ಸಿಯಾ ಅಂತ ಹೇಳಿ. ಈ ರೀತಿ ಏನಕ್ಕೆ ಬೇಕು? ಯಾವ ಬೋಲಿ ಮಕ್ಕಳು ಕಂಡುಹಿಡಿದ್ರು ಇವ್ರ ಪಂಗಡ ಹೌದು ಆ ಪಂಗಡ ಅಂಥೇಳಿ? ಯಾರೋ ಹುಟ್ಟಿರೋ ಮೊದಲು ಹುಟ್ಟಿರೋ ಬೋಲಿ ಮಕ್ಕಳು ಇದನ್ನು 2 ಹೆಸರಿಗೆ ಯಾಕೆ ಇಟ್ಟರು? ಮನುಷ್ಯನ ಜನ್ಮದಲ್ಲಿ 2 ಜಾತಿ, ಒಂದು ಹೆಣ್ಣು ಒಂದು ಗಂಡು, ಆ ರೀತಿ ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥ ನಾಯಕತ್ವ, ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಜನರು ಇರ್ತಾರೆ. ಈ ರೀತಿ ಜಾತಿ ರಾಜಕೀಯ ಮಾಡಿಕೊಂಡು ಅವನ ಮೇಲೆ ಇವನ ಮೇಲೆ ಅವನು ಮಾಡೋದಾದರೆ ಇಲ್ಲಿ ಸಾಮಾನ್ಯ ಜನರು ಸಾಯ್ತಿದ್ದಾರೆ. ತುಂಬಾ ಜನ ಆಚೆ ಒಂದು ಯಾವುದಾದ್ರೂ ನಗರದಲ್ಲಿ ಒಂದು ವಿಲೇಜ್ ಕಡೆ ನಾವು ಆಚೆ ಹೋದರೆ ಪ್ರತಿಯೊಬ್ಬ ಮನುಷ್ಯ ಅವ್ರವ್ರ ಕೆಲಸದ ಮೇಲೆ ಲೀನ ಆಗ್ತಾ ಇರ್ತಾನೆ. ಅವನು ಮೆಕ್ಯಾನಿಕ್ ಶಾಪನು ಅವ್ನ ಕೆಲಸ ಕತ್ತೆ ದುಡ್ದಂಗೆ ದುಡಿತಿರ್ತಾನೆ, ವೆಲ್ಡಿಂಗ್ ಶಾಪ್ ಅವ್ನು ಕೆಲಸ ಮಾಡ್ತಿರ್ತಾನೆ, ಕಾರ್ಪೆಂಟರ್ ಆಗ್ಬೋದು, ಯಾವುದೇ ಒಂದು ಬಸ್ಸು ಚಾಲಕ ಅವನ ಪಾಡಿಗೆ ಅವನು ದುಡಿತಾ ಇರ್ತಾರೆ. ಇವ್ರ ಪಾಡಿಗೆ ಇವ್ರು ಮಾಡ್ತಿದ್ದಾರೆ. ಇವರು ದೇಶ ಆಳ್ವಿಕೆ ಮಾಡೋ ನನ್ನ ಮಕ್ಕಳು ಇವತ್ತು ಏನು ಮಾಡ್ತಿದ್ದಾರೆ, ಅವರು ಆ ಕುಲದವರು, ಇವ್ರು ಈ ಕುಲದವರು, ಇವರು ಅವ್ರ ಮೇಲೆ ಬಾಂಬ್ಗಳು ಹಾಕೋದು, ಅವರು ಇವ್ರ ಮೇಲೆ ಹಾಕೋದು. ಇವರೆಲ್ಲೋ ದುಡ್ಡು ಇಟ್ಕೊಂಡು ಫ್ಲೈಟ್ಗಳಲ್ಲಿ ಇರ್ತಾರೆ, ಬಟ್ ಊರುಗಳ ಮೇಲೆ ಬಾಂಬ್ ಹಾಕ್ತಾರಿಂದ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಯಾವ ಮೊತ್ತದಲ್ಲಿ ಹೋಗ್ತಿದೆ ಅಂದರೆ ವೇಗವಾಗಿ ಮಾನವನ ಕುಲ ಇವತ್ತು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂದರೆ ಎಲ್ಲ ಕಡೆಯೂ ಸುಮಾರು ರಾಜ್ಯಗಳು, ಏರ್ಪೋರ್ಟ್ಗಳು, ವಿಮಾನ ನಿಲ್ದಾಣಗಳು ವೈಜ್ಞಾನಿಕವಾಗಿ ಇವತ್ತು ಎಲ್ಲೋ ಇರೋವನಿಗೆ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೆ ಮೊಬೈಲಲ್ಲಿ ನೋಡ್ಕೊಂಡು ಮಾತಾಡೋದು, ಮುಖ ನೋಡ್ಕೊಂಡು ಮಾತಾಡೋದು. ಎಷ್ಟು ಅಭಿವೃದ್ಧಿ, ವೈಜ್ಞಾನಿಕವಾಗಿ ಎಷ್ಟು ಅಭಿವೃದ್ಧಿ ಆಗಿದ್ದೀವಿ ನಾವು. ಆದರೆ ಎಷ್ಟು ಅಭಿವೃದ್ಧಿಯನ್ನು ಮತ್ತೆ ಸಡನ್ಲಿ ಇದ್ದಕ್ಕಿದ್ದಂತೆ ಮಾನವನ ಕುಲನೇ ಒಂದೇ ಸಲ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಮನುಷ್ಯ ಒಬ್ಬರ ಮೇಲೆ ಒಬ್ಬರು ಈ ಕೋಮುಗಲಭೆಗಳು ಸೃಷ್ಟಿ ಮಾಡ್ಕೊಂಡು ಸಾಯೋದನ್ನು ನೋಡಿದ್ರೆ ಈ ಜನರು ಸಾಮಾನ್ಯ ಜನರು ಕತ್ತೆ ದುಡ್ದಂಗೆ ದುಡಿತೀರಲ್ವ, ಅವ್ರಿಗೆ ನಾನು ಒಂದು ಮಾಹಿತಿ ಕೊಡ್ಬೇಕು ಅನ್ಸುತ್ತೆ. ಯಾಕೆ ದುಡಿತೀರ ಸುಮ್ಮನೆ? ಇವ್ರು ಹಾಕೋ ಬಾಂಬ್ಗಳಲ್ಲಿ ಯಾವಾಗ ಸಾಯ್ತೀವೋ ಹೇಳೋಕ್ಕಾಗಲ್ಲ. ಇಲ್ಲಿ ಗ್ಯಾರಂಟಿನೇ ಇಲ್ಲ.
ನೋ ಗ್ಯಾರಂಟಿ. ನಮಗೆ ಈ ಮಾನವನ ಕುಳಿಗೆ ಯಾವುದೇ ಗ್ಯಾರಂಟಿ ಇಲ್ಲ. ಯಾವಾಗ ಸಾಯ್ತೀವೋ, ಯಾವ ದೇಶದವನು ಯಾವಾಗ ಬಾಂಬ್ ಹಾಕ್ತಾನೋ ಹೇಳೋಕ್ಕಾಗ್ತಿಲ್ಲ. ಇವತ್ತು ಇರಾನ್ ಇಸ್ರಾಯೇಲ್ ಮೇಲೆ ಗಲಾಟೆ, ಇಸ್ರಾಯೇಲ್ ಒಬ್ಬರ ಮೇಲೆ ಒಂದೊಂದೊಂದು ಹಾಕ್ತಾಯಿದ್ದಾರೆ. ಇರಾನ್ ಅವರು ಬಾಂಬ್ಗಳು ರೆಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಚೀನಾ ಒಂದು ನೀವು ಅಬ್ಸರ್ವ್ ಗಮನಿಸಿ ಸ್ನೇಹಿತರೆ, ಚೀನಾ ಒಂದು ದೇಶ ಮಾತ್ರ ಯಾವುದೇ ಒಂದು ಕೋಮುಗಳ ಜಾತಿಗಳ ಮೇಲೆ ರಾಜಕೀಯನೂ ಮಾಡ್ತಿಲ್ಲ, ತಲೆನೇ ಕೆಡಿಸ್ಕೊತಿಲ್ಲ. ಅವ್ರ ದೇಶ ಕೇವಲ ಆ ಪ್ರಾಡಕ್ಟ್ಸನ್ನು ಸೃಷ್ಟಿ ಮಾಡಬೇಕು, ಈ ಪ್ರಾಡಕ್ಟ್ ಸೃಷ್ಟಿ ಮಾಡಬೇಕು, ಹೊಸ ಸೃಷ್ಟಿ ಮಾಡಿಕೊಂಡು ಫೈನಾನ್ಸಾಗಿ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಚೀನಾ ದೇಶ. ಇಡೀ ಪ್ರಪಂಚದಲ್ಲೇ ಹೆಚ್ಚು ಜನಸಂಖ್ಯೆ, 2ನೇ ಜನಸಂಖ್ಯೆ ಹೊಂದಿರುವಂತಹ ಚೀನಾ ಮೊದಲನೇ ಸ್ಥಾನ ಇರ್ತೀವಿ. ನಮ್ಮ ದೇಶ ಜನಸಂಖ್ಯೆದಲ್ಲಿದೆ. ಆ ಚೀನಾ ಒಂದು ಬಿಟ್ಟರೆ ಬೇರೆ ಯಾವ ದೇಶದಲ್ಲಿ ಈ ರೋಗ, ಎಲ್ಲ ದೇಶಗಳಲ್ಲಿ ಈ ರೋಗ ಇದೆ, ಜಾತಿ ರೋಗ. ಒಬ್ಬ ಮನುಷ್ಯನ ಒಂದು ನಡವಳಿಕೆ, ಅವನ ಸಹವಾಸ, ಅವನ ಬುದ್ಧಿಶಕ್ತಿಯನ್ನು, ಅವನ ಯೋಚನೆಯನ್ನು, ಅವನ ಗುಣಲಕ್ಷಣಗಳನ್ನು ಇಷ್ಟಪಡಬೇಕು. ಯಾರೇ ಆಗ್ಬೋದು, ಹಿಂದೂ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಸಿಖ್ರಾಗ್ಬೋದು. ಅವನ ಸಮಾಜದ ಬಗ್ಗೆ ಒಂದು ಅರಿವು ಏನು, ಸಮಾಜದಲ್ಲಿ ಅವನು ಮಾಡ್ತಾರೋ ಕೆಲಸಗಳೇನು, ಬರೀ ಅವನಿಗಾಗಿ ಯೋಚನೆ ಮಾಡ್ತಿದ್ದಾನ, ಇಲ್ಲ ಸಮಾಜದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅವನು ನಡತೆಗೆ ಇಷ್ಟಪಡಬೇಕು ಹೊರತು ಅವನು ಆ ಜಾತಿನ ಅವನ ಮಗ ಸಾಯಿಸ್ರಿ, ಅವನಿಗೆ ಇವನ ಜಾತಿಯನ್ನು ಸಾಯಿಸಿ ಅಂತ ಹೇಳೋದು, ಇದು ಇಡೀ ಮಾನವನ ಪೀಳಿಗೆಗಳಿಗೆ ತೊಂದರೆ ಆಗ್ತಾಯಿದೆ. ನಾವು ಜನಸಾಮಾನ್ಯರು ಮಾತ್ರ ಅದು ಗತ್ಯ ದುಡ್ಕೊಂಡು ಇವತ್ತು ನನ್ನ ಮಗನಿಗೆ ಇದು ಓದಿಸ್ಬೇಕು, ಅದು ಓದಿಸ್ಬೇಕಂತ ನೂರಾರು ಕನಸುಗಳು ಇಟ್ಕೊಂಡಿದ್ದೀರಾ. ಆದರೆ ನಮ್ಮನ್ನು ಆಳ್ವಿಕೆ ಮಾಡ್ತಿರುವಂಥ ದೇಶಗಳಲ್ಲಿ ಸರ್ಕಾರಗಳು ನಡೀತಿರೋ ರೀತಿಗಳು ನೋಡಿದ್ರೆ, ಯಾವಾಗ ಬಾಂಬ್ಗಳು ಬೀಳ್ತಾವೋ, ಯಾರಿಗೆ ಯಾವಾಗ ಸಾಯಿಸ್ತಾನೋ ಹೇಳೋಕ್ಕೆ ಆಗ್ತಿಲ್ಲ. ಮನುಷ್ಯನಿಗೆ ಗ್ಯಾರಂಟಿನೇ ಇಲ್ಲ. ಇದು ಮಾತ್ರ ನಿಜ, ಅರ್ಥ ಮಾಡ್ಕೊಳ್ಳಿ. ಇದು ಒಂದು ರೀತಿಯಲ್ಲಿ. ಆದರೆ ಇನ್ನೊಂದು ರೀತಿಯಲ್ಲಿ ನೋಡಿ, ಇವತ್ತು ಚಳಿ ಶುರುವಾಯಿತು. 1-2 ದಿವಸ ತುಂಬ ಚಳಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಸುಮಾರು ಹೇಳಿದ್ದೀನಿ. ಇವತ್ತು ನೆಕ್ಸ್ಟು ಬೇಸಿಗೆಗಾಲ ಬಂದರೆ ಉಷ್ಣಾಂಶಕ್ಕೆ ಎಷ್ಟು ಜನ ಸಾಯ್ತಾರೆ ಅರ್ಥ ಮಾಡ್ಕೊಳ್ಳಿ. ವರ್ಷದಿಂದ ವರ್ಷಕ್ಕೆ ಉಷ್ಣಾಂಶ ಜಾಸ್ತಿ ಆಗ್ತದೆ ಭೂಮಿ ಮೇಲೆ. ಇದಕ್ಕೆ ಮುಖ್ಯ ಕಾರಣ ಭೂಮಿ ಮೇಲೆ ಉತ್ಪತ್ತಿ ಆಗುವಂತಹ ಆಮ್ಲಜನಕ ಉತ್ಪತ್ತಿ ಮಾಡುವಂಥ ಮರಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ. ಮರಗಳನ್ನು ಅಭಿವೃದ್ಧಿ ಮಾಡ್ತಿಲ್ಲ. ಮರಗಳು ಮಾನವನ ಒಂದು ಹೆಚ್ಚಿನ ಒಂದು ಶಕ್ತಿಗೆ, ಹೆಚ್ಚಿನ ಆಸೆಗಳಿಗೆ ಮರಗಳನ್ನು ಕಡಿದು ಬೆಟ್ಟಗಳನ್ನು ಎಲ್ಲ ಬೆಟ್ಟ ಗುಡ್ಡಗಳು ಇರುವಂಥ ಮರಗಳನ್ನು ಕಡಿದು ಜಲ್ಲಿಗಾಗಿ, ಒಂದು ಗ್ರಾನೈಟ್ಗಾಗಿ ಮರಗಳನ್ನು, ಕಾಡನ್ನು ಒಂದು ನಾಶ ಮಾಡಿ ಇವತ್ತು ಭೂಮಿ ಮೇಲೆ ಆಕ್ಸಿಜನ್ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಇದರ ಈ ರೀತಿ ಆಗೋದ್ರಿಂದ ಭೂಮಿ ಮೇಲೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಇವತ್ತು ವರ್ಷ ನೋಡಿ, ಹಿಂದಿನ ವರ್ಷ ಇರುವಂಥ ಶಾಖಾಗಿ ಉಷ್ಣಾಂಶಕ್ಕೆ ಮನುಷ್ಯ ಪ್ರತಿಯೊಬ್ಬರು ಆಚೆ ಬರೋಕ್ಕೆ ಭಯಪಡ್ತಿದ್ರು. ಎಷ್ಟು ಶೆಕೆ ಅಂದರೆ 1 ತಾಸು ಫ್ಯಾನ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಈ ವರ್ಷವೂ ಹೆಚ್ಚು ಶೆಕೆಗೆ ಆಗುತ್ತೆ. ಈ ರೀತಿ ಪ್ರಕೃತಿ ವಿಕೋಪಗಳಿಂದ ಜಾಸ್ತಿ ಜನ ಸಾಯ್ತಾರೆ. ಹಿಂದೆ ನೋಡಿ ನೀವು, ಮೊನ್ನೆಯಷ್ಟೇ 6 ತಿಂಗಳ ಹಿಂದೆ ಹೆಚ್ಚು ಸುನಾಮಿಯಿಂದ ಸುಮಾರು 300 ಕಿಲೋಮೀಟರ್ ವೇಗದಿಂದ ಗಾಳಿ ಬೀಸಿ ಚೀನಾದಲ್ಲಿ ಒಂದು ರಸ್ತೆಯಲ್ಲಿ ನಿಲ್ಲಿಸಿರುವಂಥ ಕಾರುಗಳು ಒಂದು ಗಾಳಿಗೆ ವೇಗವಾಗಿ ಕಾರುಗಳು ಕೊಚ್ಕೊಂಡೋದ್ರು, ಮನುಷ್ಯನ ಕೊಚ್ಕೊಂಡೋದ್ರು. ಒಂದು ಮೇಲ್ಛಾವಣಿಗಳು, ಬಿಲ್ಡಿಂಗ್ಸ್, 3ನೇ ಫ್ಲೋರ್ ಬಿಲ್ಡಿಂಗ್ಗಳು ಗ್ಲಾಸ್ಗಳು ಹೊಡೆದೋಗೋದು. ಎಷ್ಟು ವೇಗವಾಗಿ ಗಾಳಿ ಬೀಸುತ್ತಂದರೆ, ಆ ಗಾಳಿ ಯಾಕೆ ಅಷ್ಟು ಬೀಸುತ್ತಂದರೆ ಆ ಗಾಳಿಯನ್ನು ಸಂರಕ್ಷಣೆ ಮಾಡುವಂತಹ ಒಂದು ಪ್ರಕೃತಿಯಲ್ಲಿ ದಟ್ಟವಾದ ಮರಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ. ಅರ್ಥ ಮಾಡ್ಕೊಳ್ಳಿ, ಇವತ್ತು ಪ್ರಕೃತಿ ನಾಶ ಮಾಡ್ತಿದೆ. ಆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋಣ, ಜನರನ್ನು ಕಾಪಾಡೋಣ ಅಂತ ಯಾವ ಸರ್ಕಾರಕ್ಕೂ ಇಲ್ಲ. ಕೇವಲ ಆ ಸರ್ಕಾರದ ಗುರಿ ನಮ್ಮ ಪಕ್ಷಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕು, ನಮ್ಮ ಜನಾಂಗದವ್ರಿಗೆ ಸಂರಕ್ಷಣೆ ಮಾಡ್ಕೋಬೇಕು, ನಮ್ಮ ಜನಾಂಗದವ್ರಿಗೆ ಹಿಡ್ಕೊಂಡು ಆ ಜನಾಂಗದವ್ರು ಸಾಯಿಸಬೇಕು, ಇವ್ರಿಗೆ ಹಿಡ್ಕೊಂಡು ಅವ್ರು ಸಾಯಿಸಬೇಕು. ಇಷ್ಟೇ ಇದೆ ಹೊರತು ಇಡೀ ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳೋಣ. ಈ ಹುಟ್ಟಿರೋಂಥ ಮಕ್ಕಳು ನಾಳೆ ದಿವಸ ಒಂದು ದೇಶವನ್ನು, ಪ್ರಪಂಚವನ್ನು ನಡೆಸ್ಕೊಂಡು ಹೋಗಲಿ ಅಂತ ಯಾವ ಬೋಳಿ ಮಕ್ಕಳಿಗೂ ಯಾವ ದೇಶದಲ್ಲಿ ಇದನ್ನು ಬಗ್ಗೆ ಯೋಚನೆ ಮಾಡ್ತಿಲ್ಲ. ವಿದ್ಯಾವಂತರಾಗಿ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ಯಾವಾಗ ಏನಾಗುತ್ತೋ. ಇವಾಗ ಹಿಂದಿನ ದೇಶ ಚೀನಾದಲ್ಲಿ ಆಗಿರುವಂಥ ವೇಗವಾದಂತಹ ವೇಗವಾಗಿ ರಭಸವಾದ ಗಾಳಿ ಈ ವರ್ಷದಲ್ಲಿ ನಮ್ಮ ದೇಶಕ್ಕೂ ಬರ್ಬೋದು. ಆ ರೀತಿ ಬಂದರೆ ಚಿಕ್ಕ ಮನೆಗಳಲ್ಲಿ ಇರುವವರು, ಗುಡಿಸಲುಗಳು, ಒಂದು 5ನೇ ಫ್ಲೋರ್ 6ನೇ ಫ್ಲೋರಲ್ಲಿರೋದು ಬಿಲ್ಡಿಂಗ್ಸ್ಗಳೇ ಒಂದು ಕೊಚ್ಕೊಂಡು ಹೋಗ್ತಾವೆ ಗಾಳಿಯ ರಭಸಕ್ಕೆ. ಅದ್ರ ಬಗ್ಗೆ ಯಾವನೂ ಯೋಚನೆ ಮಾಡ್ತಿಲ್ಲ. ಹೋಗಲಿ, ವಿಶ್ವಸಂಸ್ಥೆ ಆದರೂ ಅದ್ರ ಬಗ್ಗೆ ಯೋಚನೆ ಮಾಡಿ ಇಡೀ ಎಲ್ಲ ದೇಶಗಳಿಗೂ ಸಹ ಒಂದು ಸಂದೇಶ ಕೊಡ್ತಿದೆಯಾ ಇಲ್ಲೋ? ಅವರು ಕೂಡ ಇದೇ ಜಾತಿ ರಾಜಕೀಯನೇ ಮಾಡ್ತಿದ್ದಾರೆ. ಯಾರು ಸಂರಕ್ಷಣೆ ಮಾಡೋದು? ತುಂಬಾ
ಯಾಕಂದರೆ ನಾನು ಇವೆಲ್ಲ ಹೇಳ್ತಿದ್ದೀನಿ ಅಂದರೆ ಇವತ್ತು ಮನುಷ್ಯನಿಗೆ ನೋ ಗ್ಯಾರಂಟಿ. ಯಾವಾಗ ಸಾಯ್ತಾನೋ ಹತ್ತಿರದಲ್ಲಿ ಸಾಯ್ತಾನೆ. ಒಂದು 100% ನಾನು ಹೇಳ್ತೀನಿ, ಪ್ರಕೃತಿಯ ಇದೇ ರೀತಿ ಮರಗಳನ್ನು ಕಟ್ಕೊಂಡು ಮರಗಳನ್ನು ಬೆಳೆಸ್ತಾ ಇಲ್ಲ ಅಂದರೆ ಒಂದು 5-10 ವರ್ಷದಲ್ಲಿ ಎಲ್ಲ ದೇಶಗಳು ನಾಶನೇ, ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಮಾನವನ ಅತಿ ಆಸೆ, ಈ ಕೋಮು, ನಾನು ಆ ಜಾತಿಯವನು ಈ ಜಾತಿಯವನು ಅಂತ ಗಲಭೆಗಳು ಸೃಷ್ಟಿಯಾಗ್ತದೆ ನೋಡಿ. ಇದರಿಂದನೂ ಸುಮಾರು 50-60% ಜನ ಸತ್ತು ಹೋಗ್ತಾರೆ. ಅವ್ರ ಮೇಲೆ ಇವ್ರ ಬಾಂಬುಗಳು, ಇವ್ರ ಮೇಲೆ ಅವ್ರ ಬಾಂಬುಗಳು. ಇಲ್ಲಿ ಮನುಷ್ಯ ಗೌರವ ಕೊಡೋಣ, ಅವನ ನಡತೆಗೆ ಗೌರವ ಕೊಡೋಣ, ಅವನ ದಾರಿಗೆ ಗೌರವ ಕೊಡೋಣ. ಅವನು ಏನು ಮಾಡ್ತೀನಂತ ಯಾವ ನನ್ನ ಮಗನಿಗಿಲ್ಲ. ಅವನು ಒಳ್ಳೆಯ ಕೆಲಸ ಮಾಡ್ತಿದ್ದಾನ, ಯಾವ ಕ್ಯಾಸ್ಟ್ ಅವನು ಮುಸ್ಲಿಮ್ಸ್ ಮೆಟ್ಟಲ್ ಹೊಡೀರಿ ನನ್ನ ಮಗನಿಗೆ ಅಂತ ಹೇಳೋದು. ಇನ್ನು ಅವ್ನು ಗೋಡಾನ, ನನಗೆ ಹೊಡೀರಿ ಅನ್ನೋದು, ಅವನ ಎಸ್ಸಿನ ಹೊಡೀರಿ ಅನ್ನೋದು. ಏನಕ್ಕೆ ಬೇಕು ಇವೆಲ್ಲ? ಮನುಷ್ಯ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ಎಸ್ಸಿನೂ ಒಂದೇ, ಗೌಡ್ರು ಒಂದೇ, ಮುಸ್ಲಿಮ್ಸ್ ಒಂದೇ, ಎಲ್ಲ ಒಂದೇ. ಆ ಬೋಲಿ ಮಕ್ಕಳು ಮೊದಲು ಹುಟ್ಟಿರೋ ನನ್ನ ಮಕ್ಕಳು ಅವರು ಇವನು ತಂದಿದ್ದಾರೆ. ಅವನು ಮುಸ್ಲಿಮ್ಸು, ಅವನು ಹಿಂದೂ, ಅವನು ಕ್ರಿಶ್ಚಿಯನ್ಸು, ಪುಡ್ಗೋಸಿ ಅಂತ ಎಷ್ಟು ಜಾತಿಗಳು ಮಾಡಿದಾರೋ. ಅವ್ರು ಮಾಡಿರೋ ತಪ್ಪುಗಳಿಗೆ ಇನ್ನೊಂದು ನೋಡಿ, ಯಾವ ನನ್ನ ಮಗ ಆದರೂ ಹೆಚ್ಚು ಅವರು ಹುಚ್ಚು ಇಟ್ಕೊಳ್ತಾರೆ ನೋಡಿ. ಜಾತಿಗಳು, ನಮ್ಮ ಧರ್ಮ, ನಮ್ಮ ಇದು ಅವೆಲ್ಲ ಉದ್ಧಾರ ಆಗೋಲ್ಲ. ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಏನು ಮಾಡಿದ್ರೆ ನಾನು ಸಂಪಾದನೆ ಮಾಡಬೇಕು, ಏನು ಮಾಡಿದ್ರೆ ನನ್ನ ಮಕ್ಕಳು ಹಿಡಿತಿರ್ಬೇಕು ಅಂಥೇಳಿ ನಿರ್ಧಾರ. ಅವರು ಅಷ್ಟೇ ಚೆನ್ನಾಗಿರ್ತಾರೆ, ಸಂತೋಷವಾಗಿರ್ತಾರೆ, ನೆಮ್ಮದಿಯಾಗಿ ಜೀವನ ಮಾಡಿದ್ರೆ ನೆಮ್ಮದಿಯಾಗಿರ್ತಾರೆ. ಈ ಜಾತಿ ಹೆಸರಲ್ಲಿ ಇಟ್ಕೊಂಡು ನನ್ನ ಮಕ್ಕಳು ನೈಟ್ ಎಲ್ಲ ಯೋಚನೆ ಮಾಡಿ ಪರ ಅಂತ ಹೇಳ್ಕೊಂಡು ಅವ್ರು ತಲೆಯಲ್ಲಿ ಕೂದಲು ಉದುರಿಸ್ಕೊತಾರೆ. ಏನೂ ಮಾಡೋಕ್ಕಾಗಲ್ಲ. ಅವ್ರು ಸಂತೋಷವಾಗಿ ನೆಮ್ಮದಿಯಾಗಿರಲ್ಲ. ಆ ರೀತಿ ಆಗ್ಬಿಟ್ಟಿದೆ ಸ್ನೇಹಿತರೆ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಈ ಬರ್ತಾ ಇರೋ ಚಾನಲ್ಗಳಲ್ಲಿ ಬರುವಂಥ ಸುದ್ದಿಗಳಿಗೆ ನೀವು ಅಲರ್ಟ್ ಆಗಿಬಿಟ್ಟು ಅವರು ಸಾಯಿಸ್ತಾ ಇದ್ದಾರೆ, ಇವರು ಆ ಜಾತಿಗಳ ಮೇಲೆ ಬೀಳ್ತಾರೆ ಅಂತ ಈ ಕೋಮುಗಳ ತಲೆಯಲ್ಲಿ ನನ್ನ ಮಕ್ಕಳು ನನ್ನ ಮಕ್ಕಳು ಚಾನಲ್ ಅವ್ರು ತೋರಿಸೋ ಸುದ್ದಿಗಳನ್ನು ತಲೆಯಲ್ಲಿ ಹಾಕ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಬಿಡಿ. ನಿಮ್ಮ ದುಡಿಮೆಗೆ ಒಂದು ಆರಾಮಾಗಿ ವಿಶ್ರಾಂತಿಯಾಗಿ ನಿದ್ದೆ ಮಾಡಿ. ತಲೆಗೆ ಹಾಕ್ಕೊಂಡ್ರೆ ಯಾವುದು ನಿದ್ದೆ ಬರೋಲ್ಲ. ನಾನು ಸ್ವಲ್ಪ ಟೈಮ್ ಸಿಕ್ಕಾಗ ಸುದ್ದಿಗಳು ನೋಡ್ರೆ ತಲೆಯಲ್ಲಿ ಹುಳ ಬಿದ್ದು ನನಗೆ ನೋಡಿ. ನಾನಿರೋದು ಸಿಂಗಲ್, ಮದುವೆ ಮಕ್ಕಳು ಏನಿಲ್ಲ. ಇದು ಗ್ಯಾರಂಟಿ ಇಲ್ಲ ಮನುಷ್ಯನ ಲೈಫ್. ಅದಕ್ಕೆ ಯಾಕೆ ಬೇಕಂತ ನಾನು ಮಾಡ್ಕೊಂಡಿಲ್ಲ ಅಷ್ಟೇ. ಮದುವೆ ಮಾಡ್ಕೊಂಡು ಮಕ್ಕಳು ಮಾಡಿಕೊಂಡು ಯಾವಾಗ ಸಾಯ್ತೀವೋ ಯಾರಿಲ್ಲೋ ಅವ್ರಿಗೆಲ್ಲ ಈಗ ನಡೀತಿರೋದು ನೋಡ್ರೆ ಭಯಂಕರವಾಗಿದೆ. ನಾನು 10-15 ವರ್ಷನೇ ಹಿಂದೆನೇ ಯೋಚನೆ ಮಾಡಿದ್ದೆ. ನಾನು SSLCಯಲ್ಲಿ ಇದ್ದಾಗಲೇ MLA ಗೆದ್ದು ಬಂದು ನಿಮ್ಮ ಸಮಸ್ಯೆಗಳೇನೋ ಬಂದು ಲಿಸ್ಟ್ ಕೊಡಿ ಅಂದರೆ ಮರಗಳು ಈ ರೀತಿ ಬೆಳೆಸಬೇಕು, ಗೋಮಾಳ ಜಾಗಗಳಲ್ಲಿ, ಕೆರೆ ಕುಂಟೆಗಳಲ್ಲಿ ಮತ್ತು ರಸ್ತೆ ಬೀದಿಗಳಲ್ಲಿ ಮರಗಳು ಬೆಳೆಸಬೇಕು. ಮರಗಳು ಕಡಿದಷ್ಟು ಮನುಷ್ಯನಿಗೆ ತೊಂದರೆ ಇದೆ ಅಂಥೇಳಿ ಆವಾಗಲೇ ನಾನು ಚಿಕ್ಕ ಹುಡುಗನಿದ್ದಾಗೆ ನಾನು ಲೆಟ್ರ್ ಕೊಡ್ತಿದ್ದೆ MLAಗಳಿಗೆ. ಊರ ಜನ ಎಲ್ಲ ಬಂದು ನನಗೆ ಅದಿಲ್ಲ ಇದಿಲ್ಲ, ಲಂಗುಲಗಾಮಿಲ್ಲ, ನಮ್ಮ ಜಾತಿಗೆ ಅದು ಬೇಕು, ಇನ್ನೊಂದು ಜಾತಿಗೆ ಅದು ಬೇಕು ಅಂತ ಹೇಳಿದ್ರು. ಆ ರೀತಿ ಅವಾಗಿಂದ ನಾನು ಅದೇ ದಾರಿನ ಅದೇ ಯೋಚನೆ ಮಾಡಿಕೊಂಡು ಗ್ಯಾರಂಟಿ ಇಲ್ಲ ಅಂಥೇಳಿ ಯಾವ ಮದುವೆ ಮಕ್ಕಳಿಲ್ಲ. ನಾನು ಸಿಂಗಲ್ ಇದ್ರೇ ಎಷ್ಟು ಟೆನ್ಷನ್ ತೊಗೊತೀನಿ. ನೀವು ಸಂಸಾರಗಳಿದ್ದೀರಾ, ಹಾಗೆ ತಲೆಗೆ ಜಾಸ್ತಿ ಹಚ್ಕೋಬೇಡಿ. ಆದರೆ ಹೇಳೋದಿಷ್ಟೇ, ಟೆನ್ಷನ್ ತೊಗೊಂಡು ಆ ಆಸ್ತಿ ಮಾಡಬೇಕು ಈ ಆಸ್ತಿ ಮಾಡ್ಕೊಂಡು ಒದ್ದಾಡಬೇಡಿ. ನಿಜ ಹೇಳ್ತಿದ್ದೀನಿ, ಇದು ತುಂಬ ಲಾಂಗ್ ಲೈಫ್ ಇಲ್ಲ ಮನುಷ್ಯನಿಗೆ. ಇದಕ್ಕೆ ಮುಖ್ಯ ಕಾರಣ ನಮಗೆ ಆಳ್ವಿಕೆ ಮಾಡ್ತಾ ಇರೋದನ್ನ ಸರ್ಕಾರಗಳು ಆಗಿದ್ದಾವೆ. ಇಡೀ ಪ್ರಪಂಚದಲ್ಲೇ ಆಗಿದೆ ಇದು. ಮುಸ್ಲಿಮ್ ಪಾಕಿಸ್ತಾನಲ್ಲಿರೋ ಒಬ್ರಿಗೊಬ್ರು ಅವರೇ ಹೊಡ್ಕೊಂಡು ಸತ್ತಿದ್ದಾರೆ. ನಮ್ಮ ದೇಶದಲ್ಲಿರೋ ಹಿಂದೂ ಮುಸ್ಲಿಮ್ಸು ಒಬ್ಬೊಬ್ರು ಹೊಡ್ಕೊಳ್ಳೋ ರೀತಿಯಲ್ಲಿ ಬಂದುಬಿಟ್ಟಿದೆ. ಪಕ್ಕದ ದೇಶದಲ್ಲಿ ಚೀನಾದಲ್ಲಿ ಸುನಾಮಿ ಥರ ಗಾಳಿ ಬೀಸಿ ಸುಮಾರು ಜನ ಸತ್ತೋಗ್ಬಿಟ್ರು. ಅಮೇರಿಕಾದಲ್ಲಿ ನಡೀತು, ಅದು ಬ್ರಿಟನ್ನಲ್ಲಿ ನಡೀತು, ಚೀನಾದಲ್ಲಿ ನಡೀತು. ನೆಕ್ಸ್ಟ್ ವರ್ಷ ನಮ್ಮ ದೇಶದಲ್ಲಿ ಬರುತ್ತೆ. ಬರುವ ವೇಗವಾಗಿ ಗಾಳಿಗೆ ಮನುಷ್ಯ ಇಲ್ಲಿಂದ ಅಲ್ಲಿ ರಾಕೆಟ್ ಒಂದು ಒಂದು ಪೇಪರು ಓಡೋಗುತ್ತೆ ನೋಡಿ, ಗಾಳಿ ಬಂದರೆ. ಆ ರೀತಿ ಮನುಷ್ಯ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಲ್ಲೇ ಭೂಮಿ ಮೇಲೆ ಇಡ್ತಾನೆ ಆಟ ಆಡಿಕೊಂಡು. ಆ ರೀತಿ ಬಂದಿದೆ. ಅಂದರೆ ಮನುಷ್ಯನ ಅತಿ ಆಸೆ ಮತ್ತು ನಮ್ಗೆ ಯಾಕೆ ಅಂತಲೂ ಅಷ್ಟೇ, ಆತನ ಆಸೆಗೆ ಲಿಮಿಟ್ ಇಲ್ದಂಗೆ ಮರಗಳ ಹೆಚ್ಚು ನಾಶ ಮಾಡಿರೋದು, ಕಾಡನ್ನು ನಾಶ ಮಾಡಿರೋದು, ಅದು ಪ್ರಕೃತಿನೇ ಕೊಡ್ತಾ ಇರೋವಂಥ ಶಿಕ್ಷೆ ಅನ್ಕೋಬೇಕಷ್ಟೇ ನಾವು. ಇದೇ ಒಂದು ಪ್ರಕೃತಿ ಕಡೆಯಿಂದ ತೊಂದರೆ ಇದ್ದರೆ ಈ ಮಾನವನ ದುರಹಂಕಾರದಿಂದ ಜಾತಿಗಳ ಮೇಲೆ, ಪಂಗಡಗಳ ಮೇಲೆ ಸಾಯೋ ಜನ ನನ್ನ ಮಕ್ಕಳಿಂದ ಬಾಂಬುಗಳ ಮೇಲೆ, ಯಾರ ಮೇಲೆ, ಯಾವ ತಲೆ ಮೇಲೆ, ಯಾವ ಊರ ಮೇಲೆ ಯಾವಾಗ ಬಾಂಬ್ ಇಡುತ್ತೆ ಗ್ಯಾರಂಟಿನೇ ಇಲ್ಲ. ಹಾಗಾಗಿ ಇರೋ ದಿನ ಸಂತೋಷವಾಗಿರಿ, ಒಳ್ಳೆ ಊಟ ಮಾಡಿ, ಒಳ್ಳೆ ನಿದ್ರೆ ಮಾಡಿ,
ಸಂತೋಷವಾಗಿರಿ, ಮಕ್ಕಳಿಗೆ ಚೆನ್ನಾಗಿ ಆಟ ಆಡಿಸಿ, ಮಕ್ಕಳು ಟಾರ್ಚರ್ ಹೊಡೆದು ಓದಿಸ್ಬೇಡಿ. ಇರೋದು 5-10 ವರ್ಷನೇ, ಯಾಕೆ ಸುಮ್ಮನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕನ್ಫರ್ಮ್ ಆಗಿಬಿಟ್ಟಿದೆ. ಸಾವಿರಾರು ಜನ ಬಾಂಬ್ಗಳು ಹಾಕಿ ಸಾಯ್ತಾ ಇರೋದು ನೋಡಿ, ಬೇರೆ ಬೇರೆ ದೇಶಗಳಲ್ಲಿ 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ವೇಗವಾಗಿ ರಭಸವಾಗಿ ಗಾಳಿ ಬಂದು ಸಾಯ್ತಾ ಇರೋದು ನೋಡಿದ್ರೆ ನಮಗೂ ಒಂದು ದಿವಸ ಬಂದೇ ಬರುತ್ತೆ. ನಮ್ಮ ನಂಬರ್ ಯಾವಾಗ ಬರ್ತದೆ ನಾವು ರೆಡಿ ಇರಬೇಕು. ಹಾಗಾಗಿ ಇರೋದು 4 ದಿವಸ ಯಾಕೆ ಟೆನ್ಷನ್ ತೊಗೊಂಡು ಒದ್ದಾಡ್ಕೊಂಡು ಇಡ್ತೀರಾ? ಟೈಮ್ ಸಿಗ್ತಾ ಒಳ್ಳೆ ಫಿಲಮ್ ನೋಡಿ, ಒಳ್ಳೆ ಊಟ ಮಾಡಿ, ಒಳ್ಳೆ ಸಂತೋಷವಾಗಿರಿ ಅಂತ ಹೇಳ್ತಾ, ಈ ಸುದ್ದಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, 100 ಜನಕ್ಕೆ ಶೇರ್ ಮಾಡಿ. ಇದು ಅತಿ ಮುಖ್ಯವಾದ ಸಂದೇಶ ಅಂತ ಹೇಳ್ತಾ ನಮಸ್ಕಾರ.